Hi. So the sun is kissing me. ಸ್ವಲ್ಪ ಸನ್ಶೈನ್ ತಗೊಳ್ಳೋಣ, ವಿಟಮಿನ್ ಡಿ ಸಿಗಲಿ. ಆಚೆನೇ ಬರಲ್ಲ, ಅಪರೂಪ. ಬಟ್ ಇವತ್ತು ನೋಡಿ ನನ್ನ ಕೈಲಿ ಏನಿದೆ ಅಂತ. ಕ್ಯಾಮ್ರಾದಲ್ಲಿ ಯಾವ ಸೈಜ್ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ಇದಂತೂ ಸಿಕ್ಕಾಬಡೆ ಬಿಗ್ ಸೈಜ್ ಇದೆ. ಕ್ಯಾಮ್ರಾದಲ್ಲಿ ಸ್ವಲ್ಪ ಸಣ್ಣ ಕಾಣಿಸ್ತಿದೆ, ಬಟ್ ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟು ಇದೆ ಅಂದರೆ ಇದು ಒಂದು 800 ಗ್ರಾಮ್ ಆದರೂ ಇರ್ಬೋದು. ಹತ್ತತ್ರ 1 kg ಅಷ್ಟು ದಪ್ಪ ಇದೆ ಇದು. ಸೊ ಟುಡೇಸ್ ಹಂಟ್ ನಮ್ಮ ಮನೆಯಲ್ಲಿ ಬೆಳೆದಿರೋಂಥ ಸೀಬೆಹಣ್ಣಿದು. ಎಷ್ಟು ಬಿಗ್ ಸೈಜ್ ಇದೆ ಅಂದರೆ ಆ್ಯಕ್ಚುಲಿ ಇದು ಕಟ್ ಮಾಡೋದು ತೋರಿಸ್ಬೇಕಿತ್ತು, ಬಟ್ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಿಂತ ಮುಂಚೆನೇ ನಮ್ಮಮ್ಮ ಕಟ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಸೀಬೆಹಣ್ಣು ಬಿಟ್ಟು ಏನೋ ಸೌಂಡ್ ಬಂತು, ಭಯ ಆಯಿತು, ಆಚೆ ಬಂದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಆ್ಯಂಡ್ ಇಲ್ಲಿ ಅಮ್ಮ ನಾಯಿಗೂಡ್ ಮೇಲೆ ರಾಗಿ ಒಣಗಾಕಿದ್ದಾರೆ ವಾಶ್ ಮಾಡಿ. ಸೊ ನೀವು ಇದೇ ರೀತಿನ ರಾಗಿ ಎಷ್ಟು ಅಂದರೆ ಹೊರಗಡೆ ಬಂದರೆ ವೆಹಿಕಲ್ ಸೌಂಡು, ಮೇನ್ ರೋಡ್ ಹತ್ರನೇ ಮನೆ ಇರೋದಕ್ಕೂ ಅದಕ್ಕೂ ಹೆವಿ ವೆಹಿಕಲ್ಸ್ ಓಡಾಡುತ್ತೆ, ಡಿಸ್ಟರ್ಬೆನ್ಸಪ್ಪ. ಸೊ ರಾಗಿ ಬಗ್ಗೆ ಹೇಳ್ತಿದ್ನಲ್ವಾ, ನಾವು ನೀಟಾಗಿ ಇದನ್ನು ವಾಶ್ ಮಾಡಿ ಮಿಲ್ ಮಾಡೋಕ್ಕೆ ಕೊಡ್ತೀವಿ ಹಿಟ್ಟು ಬಿಡಿಸೋಕ್ಕಿಂತ ಮುಂಚೆ. ಸೊ ರಾಗಿಲಿ ಎಷ್ಟು ಧೂಳು ಕಲ್ಲಿರುತ್ತೆ ಗೊತ್ತಾ, ವಾಶ್ ಮಾಡಿ ನೋಡಿ ಎಷ್ಟು ಕೊಳೆ ಬರ್ತಾ ಇರುತ್ತೆ. ಅದಕ್ಕೆ ಈ ರೀತಿ ನೀಟಾಗಿ ಫಸ್ಟ್ ವಾಶ್ ಮಾಡ್ಕೋಬೇಕು ಹಿಟ್ಟು ಬಿಡಿಸೋಕ್ಕಿಂತ ಮುಂಚೆ. ನಾನು ಫ್ರಂಟ್ ಡೋರಿಂದ ಒಳಗಡೆ ಬಂದಿದ್ದೆ, ಈಗ ಬ್ಯಾಕ್ ಡೋರಿಂದ ಹೋಗ್ತಿದ್ದೀನಿ. ಬೇಡ, ಫ್ರಂಟ್ ಡೋರಿಂದನೇ ಹೋಗೋಣ ಬನ್ನಿ. ಸೊ ಮನಿ ಪ್ಲ್ಯಾಂಟ್ನ ನಾವು ಇಲ್ಲಿ ಆಚೆ ಕಡೆ ಇಟ್ಟಿದ್ದೀವಿ. ಯಾರೋ ಹೇಳಿದರು, ಗುರುಜಿಗಳು ಯಾರೋ ಟಿ ವಿಲಿ ಅಮ್ಮಂಗೆ ಹೇಳಿದ್ರಂತೆ ಮನಿ ಪ್ಲ್ಯಾಂಟ್ ಒಳಗಡೆ ಇರಬಾರ್ದು, ಒಳ್ಳೇದಲ್ಲ ಅಂತ. ಅದಕ್ಕೆ ಆಚೆ ಸೈಡ್ ಇಟ್ಟಿದ್ದಾರೆ ನೋಡಿ. ಇದು ಮತ್ತು ಪಪ್ಪಾಯ ಒಂದೇ ಸೈಜ್ ಇದೆ, ಬಟ್ ಎರಡು ಕ್ಯಾಮ್ರಾದಲ್ಲಿ ತುಂಬ ಸಣ್ಣ ಕಾಣಿಸ್ತಾ ಇದೆ. ಇದು ಸಿಕ್ಕಾಬಡೆ ದೊಡ್ಡದಿದೆ ಗೈಸ್, ಟ್ರಸ್ಟ್ ಮೀ, ತುಂಬ ದೊಡ್ಡದಿದೆ. ಸೊ ಒಂದು ಫೋನ್ ಅಷ್ಟಿಲ್ಲ ಅಂತ ಹೀಗಿಟ್ಕೊಂಡ್ರೆ. ಸೊ ನನ್ನ ಮಾರ್ನಿಂಗ್ ರೋಟೀನ್ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ. ಇದು ನೀರೊಳಗೆ ಏನು ಹಾಕಿರೋದು ಅಂದರೆ ದೊಡ್ಡಪತ್ರೆ ಎಲೆನ ಹಾಕಿದ್ದಾರೆ. ಸೊ ಒಂದು ಸತಿ ನುಗ್ಗೆ ಸೊಪ್ಪಿರುತ್ತೆ, ಇನ್ನೊಂದು ಸತಿ ತುಳಸಿ, ಪುದೀನ, ದೊಡ್ಡಪತ್ರೆ, ಒಂದೆಲಗ, ಅಮೃತ ಬಳ್ಳಿ, ಯಾವುದಾದ್ರೂ ಎಲೆಗಳು ಇರುತ್ತೆ. ಇದೇ ಒಂದೇ ಅಂತಲ್ಲ, ದಿನ ದಿನ ಚೇಂಜ್ ಆಗ್ತಾ ಇರುತ್ತೆ ಎಲೆಗಳು ಯಾವುದು ಅಂತ. ಸೊ ಇದು ಸ್ವಲ್ಪ ಲೂಕ್ ವಾಮ್ ವಾಟರ್ ಮಾಡ್ಕೊಂಡು ಲೆಮನ್ನ ಹಾಫ್ ಲೆಮನ್ ಸ್ಕ್ವೀಸ್ ಮಾಡಿ 1 ಗ್ಲಾಸ್ ಮಾರ್ನಿಂಗ್ ವಾಟರ್ ಕುಡಿತೀನಿ. ಸೊ ಈ 1 ಗ್ಲಾಸ್ ಫುಲ್ ಇದೊಂದು ½ ಲೀಟರ್ ಆಗ್ಬೋದು. ಸೊ ಇದು ನನ್ನ ರೆಗ್ಯುಲರ್ ಗ್ಲಾಸ್, ಯಾವಾಗಲೂ ನಾನು ಇದೇ ಗ್ಲಾಸಲ್ಲಿ ಮಾರ್ನಿಂಗ್ ವಾಟರ್ ಕುಡಿಯೋದು, ಬಿಕಾಸ್ ತುಂಬ ದೊಡ್ಡದಿದೆ. ಸೊ ಇಷ್ಟು ವಾಟರ್ ಬೇಕೇ ಬೇಕಂತ. ಆಮೇಲೆ ಈ ಥರ ½ ಲೆಮನ್ನ ನಾನು ಸ್ಕ್ವೀಸ್ ಮಾಡ್ಕೊತೀನಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಆ್ಯಂಡ್ ½ ಲೆಮನ್. ಸೊ ನೀರು ಸಾಕು ಬಿಸಿಯಾಗಿರೋದು, ಆಫ್ ಮಾಡಿಬಿಡೋಣ ಸ್ಟವ್. ಇದು ನಿಲ್ತಾ ಇಲ್ಲ, ಸೊ ಇಟ್ಕೊಳ್ಳೋಣ, ನಿಲ್ಲುತ್ತೆ. ವಾಟರ್ ಫುಲ್ ಆಗಿದೆ. ಸೊ ಇಷ್ಟೇ ನನ್ನ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್. ಒಂದೊಂದು ಸತಿ ಏನು ಲೀವ್ಸ್ ಇಲ್ಲ ಅಂದರೆ ಬರೀ ವಾಟರ್ ಆ್ಯಂಡ್ ಲೆಮನ್. ಸೊ ಇದನ್ನು ಕುಡಿಯೋಣ ಬನ್ನಿ.
ಆ್ಯಂಡ್ ಯು ನೋ ವಾಟ್ ಗೈಸ್, ಐ ಹ್ಯಾವ್ ಅ ವೆರಿ ಬ್ಯಾಡ್ ನ್ಯೂಸ್. ನನಗೆ ಮಾತ್ರ ಬ್ಯಾಡ್ ನ್ಯೂಸ್ ಇದು. ತುಂಬ ಅಂದರೆ ತುಂಬ ಬೇಜಾರಾಯಿತು. ಯಾಕಂದರೆ ನನ್ನ ಚಾನಲ್ ಡಿಮಾನಿಟೈಸ್ ಆಗಿದೆ. ಡಿಮಾನಿಟೈಸ್ ಅಂದರೆ ಕೆಲವ್ರಿಗೆ ಗೊತ್ತಾಗುತ್ತೆ, ಇಟ್ಸ್ ಎನ್ ಯೂಟ್ಯೂಬ್ ಟರ್ಮ್. ಅಂದರೆ ಐ ವೋಂಟ್ ಬಿ ಅರ್ನಿಂಗ್ ಎನಿಥಿಂಗ್ ಫ್ರಮ್ ಯೂಟ್ಯೂಬಿಂದ ನನಗೆ ದುಡ್ಡು ಬರೋಲ್ಲ. ಡಿಮಾನಿಟೈಸ್ ಆಗಿದೆ. ಆ್ಯಂಡ್ ಬರ್ತಾನೂ ಇರಲಿಲ್ಲ, ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಹಾಗಾಯಿತು. ಸೊ ನನಗೆ ರೀಸೆಂಟಾಗಿ ತುಂಬ ವ್ಯೂಸ್ ಬರ್ತಾಯಿತ್ತು, ನನ್ನ ವೀಡಿಯೋಸ್ ವೈರಲ್ ಹೋಗಿತ್ತು. ಲೈಕ್ 1 ಮಿಲಿಯನ್ ವ್ಯೂಸ್ ಬಂದಿದೆ ನನ್ನ ವೀಡಿಯೋಸಿಗೆ ರೀಸೆಂಟ್ಲಿ. ಅದು ಈ ಆಗಸ್ಟ್ ಮಂತಲ್ಲಿ 1 ಮಿಲಿಯನ್ ವ್ಯೂಸ್ ಆಗಿತ್ತು. ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ಡಿಮಾನಿಟೈಸ್ ಆಗಿದೆ ಚಾನಲ್ಲು. ರೀಯೂಸ್ಡ್ ಕಂಟೆಂಟ್ ಅಂತ ಬಂದಿದೆ, ಸೊ ಡಿಮಾನಿಟೈಸ್ ಮಾಡಿದ್ದಾರೆ. ಯೂಟ್ಯೂಬಲ್ಲಿ ಬಂದಿದ್ದಿದೆ ಲೈಕ್ $100 ಕಂಪ್ಲೀಟ್ ಮಾಡಿದರೆ ಫಸ್ಟ್ ಪೇಮೆಂಟ್ ಬರುತ್ತೆ. ಐ ವಾಸ್ ವೆರಿ ನಿಯರ್ ಟು ದಟ್. ಇನ್ನೇನು 2 ಹೆಜ್ಜೆ ಅಂದ್ಕೊಳ್ಳಿ, ಅಷ್ಟರಲ್ಲಿ ಈ ರೀತಿ ಆಯಿತು. ಸೊ ಈಗ ನನಗೆ ಯಾವ ದುಡ್ಡು ಬರೋದೆಲ್ಲ ಸ್ಟಾಪ್ ಆಯಿತು. ಆ್ಯಂಡ್ ಮತ್ತೆ ನನಗೆ ಫ್ರಮ್ ಸ್ಕ್ರ್ಯಾಚ್ ಐ ನೀಡ್ ಟು ಸ್ಟಾರ್ಟ್ ಮೈ ಯೂಟ್ಯೂಬ್ ಚಾನಲ್ ಫ್ರಮ್ ಸ್ಕ್ರ್ಯಾಚ್. ನನಗೆ ಇಷ್ಟು ಕಷ್ಟಪಟ್ಟು ಇಷ್ಟು ಇಯರ್ಸಿಂದ ನಾನು ಕಾನ್ಸ್ಟೆಂಟಾಗಿ ವೀಡಿಯೋಸ್ ಮಾಡ್ಕೊಂಡು ಬಂದಿದ್ದೆ. ಲೈಕ್ 1 ಇಯರಿಂದನೂ ಕಾನ್ಸ್ಟೆಂಟಾಗಿ ಕನ್ಸಿಸ್ಟೆನ್ಸಿಲಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಇನ್ನೇನದು ಒಳ್ಳೆ ಪ್ರತಿಫಲ ಸಿಕ್ತು ಅನ್ನೋ ಟೈಮಲ್ಲಿ ಈ ರೀತಿ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ ಲೈಫಲ್ಲಿ. ನಂಗೆ ಪ್ರತಿ ಒಂದು ಸಲವೂ ಹೀಗೆ ಆಗುತ್ತೆ ಗೈಸ್. ಲೈಕ್ ಹೇಗೆ ಅಂದರೆ, ಸಕ್ಸಸ್ ಹತ್ರ ಹೋಗಿರ್ತೀನಿ, ಇನ್ನೇನು 2 ಹೆಜ್ಜೆ ಅಷ್ಟೊತ್ತಿಗೆ ಇದಾಗುತ್ತೆ. ಲಾಸ್ಟ್ ಟೈಮ್ ಆಯಿತು, ನಾನು ಫಸ್ಟ್ ಟೈಮ್ KCET ಎಕ್ಸಾಮ್ ಬರೀಬೇಕಾದ್ರೆ ಜಸ್ಟ್ 4 ಮಾರ್ಕ್ಸಲ್ಲೇನೋ ಹೋಯಿತು. ನನಗೆ 4 ಮಾರ್ಕ್ಸ್ ಟಾರ್ಗೆಟ್ ಇತ್ತು, 4 ಮಾರ್ಕ್ಸ್ ಏನೋ ಕಡಿಮೆ ಆಯಿತು. ಆಮೇಲೆ ಯಾವುದೇ ಒಂದಾಗಲಿ, ನಾನು ಚಿಕ್ಕವಳಿಂದನೂ ಅಷ್ಟೇ, ಈಗ ಒಂದು ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇರಲಿ, ಫಸ್ಟ್ ಪ್ರೈಸ್ ಬರ್ತಾಯಿರಲಿಲ್ಲ, ಸೆಕೆಂಡ್ ಪ್ಲೇಸ್. ಎಲ್ಲದರಲ್ಲೂ ನನಗೆ ಸೆಕೆಂಡ್ ಅಂತಲೇ ಬರ್ತಾಯಿತ್ತು. ಸೊ ಈ ರೀತಿ ನನಗೆ ಮಿಸ್ ಆಗ್ತಾ ಇರುತ್ತೆ. ಅದೃಷ್ಟ ಕೈ ಕೊಡುತ್ತೆ ಸಮ್ಟೈಮ್ಸ್, ಬಟ್ ಸ್ಟಿಲ್ ಐ ಫೀಲ್ ಐ ಆಮ್ ಲಕ್ಕಿ. ಸೊ ನೋಡೋಣ ಹೆಂಗಾಗುತ್ತೆ. ಗೈಸ್, ಇದು ನಂದು ಹೊಸ ಲೆಹೆಂಗಾ, ಓಕೆನಾ? ಒಂದಿನೂ ಎಲ್ಲೂ ಹಾಕಿಲ್ಲ ಔಟ್ಸೈಡ್, ಅಷ್ಟು ಹೊಸದಿದು. ಕಸ್ಟಮೈಸ್ ಮಾಡಿ ನಾನೇ ಮಾಡಿಸ್ಕೊಂಡಿದ್ದು ಸ್ಯಾರಿ ತೊಗೊಂಡು. ಬಟ್ ನೋಡಿ ಏನಾಗ್ಬಿಟ್ಟಿದೆ ಅಂತ. ಇದು ಹೆಂಗಾಯಿತು ಅಂತ ಗೊತ್ತಿಲ್ಲ, ಗ್ಲಿಟರ್ ರಸ್ಟ್ ಇದ್ದಂಗೆ ಆಗಿದೆ. ಆಮೇಲೆ ನೋಡ್ತಾ ಇದ್ದೀನಿ, ಈ ಹ್ಯಾಂಗರಲ್ಲಿ ಇಟ್ಟಿದ್ದೆ. ಸೊ ಇದರಲ್ಲಿರೋ ರಸ್ಟ್ ಮತ್ತು ಗ್ಲಿಟರ್ ಮಿಕ್ಸ್ ಆಗಿ ಅದು ಹಿಂಗೆ ಹಾಕಿದ್ನಲ್ಲ, ಇಲ್ಲಿಗೆ ಆಗಿಬಿಟ್ಟಿದೆ. ಈಗ ಇದನ್ನು ಹೇಗೆ ಹೋಗ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಡ್ರೈ ವಾಶಿಗೆ ಕೊಡ್ಬೇಕನ್ಸುತ್ತೆ, ಡ್ರೈ ಕ್ಲೀನಿಗೆ. ಅಥವಾ ನಾನೇ ಒಂದು ಸತಿ ಟ್ರೈ ಮಾಡಿ ನೋಡ್ತೀನಿ ಹೋಗುತ್ತೆ ಈ ಗ್ಲಿಟರೆಲ್ಲ ಅಂತ. ತುಂಬ ಬೇಜಾರಾಗ್ತದೆ. ಈಗ ರೂಮ್ ಕ್ಲೀನ್ ಮಾಡೋಣ ಅಂತ. ಆಮೇಲೆ ಇದೊಂದು ದಿನ ಹಾಕ್ಕೊಂಡಿದ್ದೆ ನಾನು ಸುಮ್ಮನೆ ಫೋಟೋ ತೊಗೊಳಕ್ಕೆ ಮನೇಲೇ. ಬಟ್ ಆಗ ಹಾಕೋಬೇಕಾದ್ರೇ ನಂಗೆ ಗೊತ್ತಾಗಿದ್ದು ಈ ರೀತಿ ಆಗಿಬಿಟ್ಟಿದೆ ಅಂತ, ಫುಲ್ ಹೀಗೆ. ಸೊ ರೂಮೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಈಗ. ಎಲ್ಲೆಲ್ಲ ಹಂಗಂಗೆ ಹಾಕ್ಬಿಟ್ಟಿದ್ದೀನಿ. ನನಗಿದು ಕಟ್ ಮಾಡೋವರೆಗೂ ಸಮಾಧಾನ ಆಗ್ತಿಲ್ಲ. ಕಟ್ ಮಾಡಿ ಒಳಗಡೆ ಹೇಗಿದೆ ನೋಡೋಣ. ಸೊ ನಾನಿದು ತಿಂಡಿನೂ ತಿಂದಿಲ್ಲ, ಅದಕ್ಕಿಂತ ಮುಂಚೆನೇ ಇದು ತಿನ್ನಬೇಕು, ಕಟ್ ಮಾಡಬೇಕು ಅನ್ನಿಸ್ತಾಯಿದೆ. ಸೊ ಬನ್ನಿ ಕಟ್ ಮಾಡೋಣ. ನೀವು ನೋಡ್ತಿದ್ದೀರಲ್ಲ, ಇಷ್ಟು ಫ್ರೂಟ್ಸ್ ಕೂಡ ನಮ್ಮನೆ ಮರದಲ್ಲೇ ಬೆಳೆದಿರೋ ಅಂಥದ್ದು. ಆ್ಯಪಲ್ ಅಲ್ಲ, ಬಟ್ ಈಗ ಇದನ್ನೆಲ್ಲ ಕಟ್ ಮಾಡೋಣ. ಸೊ ಫಸ್ಟ್ ಇದು ಹೇಗಿದೆ ಒಳಗಡೆ ಅಂತ ನೋಡೋಣ. ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಇದನ್ನು ಕಟ್ ಮಾಡೋಕ್ಕೆ. ಫಸ್ಟಿಗೆ ಸಿಪ್ಪೆನ ಸ್ಕ್ರೇಪ್ ಮಾಡ್ಕೊಬಿಡೋಣ. ಇದರಲ್ಲಿ ಎರಿಯಕ್ಕಾಗ್ತಿಲ್ಲ, ಸೊ ಇದರಲ್ಲಿ ಎರಿಯೋಣ. ಕಟ್ ಮಾಡಿ ಆ ಕಡೆ ಸೈಡ್ ಫಸ್ಟು. ಇಲ್ಲಪ್ಪ, ಹಾಳಾಗಿರಲ್ಲ ಅಂದ್ಕೊತೀನಿ. ಎಷ್ಟು ಚೆನ್ನಾಗಿದೆ. ಹೆಂಗೆ ಹಾಳಾಗಿದೆ, ಚೆನ್ನಾಗಿದೆ. ಇದು ತುಂಬ ದೊಡ್ಡದಿರೋದ್ರಿಂದ ಕಟ್ ಮಾಡೋಕ್ಕೆ ಕಷ್ಟ ಆಗಬಹುದು. ಅಪ್ಪ
ಗೈಸ್ ಇದು ಕಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇದು ದೊಡ್ಡದಿದ್ರೆ ಇದು ಕತ್ತಿಲೇ ಕಟ್ ಮಾಡಬೇಕು, ನೈಫಲ್ಲಿ ಆಗಲ್ಲ. ಓ ಮೈ ಗಾಡ್, ಎಲ್ಲಿ ನಾನು ಕಟ್ ಮಾಡ್ಕೊಡ್ತೀನಿ. ಬೇರೆ ಬಂದ್ಬಿಡ್ತು. ಅದೇನು ಮಾಡ್ತೀವಿ ಮಾಡೋದು. ಇದು ಸಕ್ಕತ್ತಾಗಿದೆ. ಸೂಪರ್ ಆಗಿದೆ, ಸ್ವೀಟ್ ಆಗಿದೆ. ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ, ಎಷ್ಟು ಬಿಗ್ ಪೀಸ್, ಸಕ್ಕತ್ತಾಗಿದೆ. ಸೊ ಈಗ ನಮ್ಮನೆ ಸಪೋಟ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ, ಡಿಲೀಷಿಯಸ್ ಸಪೋಟ. ಹೆಂಗಿದೆ ನೋಡಿ ಕಲರ್, ಜಸ್ಟ್ ಕಲರ್ ಯು ಸಿ. ಪಪ್ಪಾಯ ಈಗ ಬೇಡ ಅನಿಸುತ್ತೆ ಗೈಸ್, ಸದ್ಯಕ್ಕೆ ನನಗೆ ಇಷ್ಟೇ ಫ್ರೂಟ್ಸ್ ಸಾಕು. ಪಪ್ಪಾಯ ಲೇಟಾಗಿ ತಿಂತೀನಿ. ಮನೆಯದೇ ಅಲ್ಲ ಅಂತ ಹೇಳಿ. ಹಾಂ, ಇದೆಲ್ಲ ಮನೆಯದೇ. ನಾನು ನಿಮಗೆ ತೋರಿಸಿದ್ದೀನಲ್ಲ, ಹಾರ್ವೆಸ್ಟಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ಸೊ ಬಾಯ್. ಸೊ ಇವತ್ತಿನ ನನ್ನ ಫ್ರೂಟ್ ಪ್ಲೇಟಲ್ಲಿ ಸಪೋಟ, ಆ್ಯಪಲ್ ಆ್ಯಂಡ್ ಸಿಬೆಹಣ್ಣು, ಆಲ್ ದಿಸ್ 3 ಆರ್ ಮೈ ಫೇವ್ರೆಟ್. ನೋಡಿದ್ರಲ್ಲ ಗೈಸ್, ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ನನ್ನ ಪ್ಲೇಟ್, ನನ್ನ ಫ್ರೂಟ್ ಪ್ಲೇಟ್. ಆ್ಯಪಲ್ ಕೂಡ ಸ್ಕ್ರೇಪ್ ಮಾಡಿಕೊಂಡೇ ತಿನ್ನೋದು ನಾನು, ಹಾಗೆ ತಿನ್ನಲ್ಲ. ಆ್ಯಂಡ್ ಇದಂತೂ ತುಂಬ ಚೆನ್ನಾಗಿದೆ, ಸ್ವೀಟಾಗಿದೆ. ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಣ, ಚೆಂದ ಇರುತ್ತೆ ಇನ್ನೂ ಕೂಡ. ಗೈಸ್, ನಮ್ಮ ಮಮ್ಮಿಗೆ ಹಾರ್ಲಿಕ್ಸ್ ಕೇಳಿದರೆ ನೋಡಿ ಇಷ್ಟು ಕುಡ್ದೆ, ಕೆಳಗಡೆ ಇದೇನಿದೆ ಹಿಂಗಿದೆಯಲ್ಲ ನೋಡಿದರೆ ಹಾರ್ಲಿಕ್ಸ್ ಹಾಗೆ ಇದೆ ಗಟ್ಟಿ. ನಾನು ಕುಡಿಯೋದು ವಿಮೆನ್ಸ್ ಹಾರ್ಲಿಕ್ಸ್. ಇಷ್ಟೊಂದು ಹಾಕಬೇಡ ಅಂತೀನಿ ಅಮ್ಮ, ಯಾಕೆ ಇಷ್ಟೊಂದು ಹಾರ್ಲಿಕ್ಸ್ ಹಾಕಿದ್ಯಾ? ಗೈಸ್, ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಪ್ಪ ಐಬ್ಯಾಕೋದಿಂದ ಐ ಥಿಂಕ್ ಇಟ್ಸ್ ಡೆಫಿನೆಟ್ಲಿ ಐಸ್ ಕ್ರೀಮ್ ತಂದಿರ್ತಾರೆ. ಬನ್ನಿ ನೋಡೋಣ ಏನಿದೆ ಇನ್ಸೈಡ್. ಸೊ ಐ ಕ್ಯಾನ್ ಸಿ ಐಸ್ ಕ್ರೀಮ್ ಇನ್ಸೈಡ್. ಸೊ ಇಟ್ಸ್ ಐಬ್ಯಾಕೋ ಐಸ್ ಕ್ರೀಮ್. ಸ್ಟ್ರಾಬೆರಿ ಫ್ಲೇವರ್ ತಂದಿಲ್ಲ ಅಂದರೆ ಸಾಕು, ಬಿಕಾಸ್ ಐ ಡೋಂಟ್ ಲೈಕ್ ಸ್ಟ್ರಾಬೆರಿ. ಐ ಓನ್ಲಿ ಲೈಕ್ ವೆನಿಲಾ, ಬಟರ್ಸ್ಕಾಚ್, ಚಾಕ್ಲೇಟ್ ಇಸ್ ಆಲ್ಸೋ ಫೈನ್. ಲೆಟ್ಸ್ ಸಿ, ಓಪನ್ ಮಾಡೋಣ. ಇಲ್ಲಿ ಓಪನ್. ಸೊ ಹಿಯರ್ ಯು ನೀಡ್ ಟು ಓಪನ್. ಓಹ್ ವೇಟ್. ಸೊ ಗೈಸ್, ಅವರು ಕಾರಲ್ಲಿ ತರೋಷ್ಟೊತ್ತಿಗೆ ನೋಡಿ ಆ ಇಂಜಿನ್ ಹೀಟಿಗೆ ಎಲ್ಲ ಮೆಲ್ಟಾಗಿ ಹೋಗ್ಬಿಟ್ಟಿದೆ. ಸೊ ಇಟ್ಸ್ ವೆನಿಲಾ ಓನ್ಲಿ, ಬಟ್ ಎಲ್ಲ ಇಟ್ಸ್ ಮೆಲ್ಟೆಡ್. ಐ ಥಿಂಕ್ ಚಾಕ್ಲೇಟ್ ಪ್ಲಸ್ ವೆನಿಲಾ ಮಿಕ್ಸ್ಡ್ ಅನಿಸುತ್ತೆ, ಬಟ್ ಇಟ್ಸ್ ಮೆಲ್ಟೆಡ್.